Hello guys, welcome back to Likita Vlogs. Today's recipe is ಗೋಲಿ ಬಜ್ಜಿ. ನೋಡಿ ಫ್ರೆಂಡ್ಸ್, ಗೋಲಿ ಬಜ್ಜಿ ತುಂಬಾ ಒಳ್ಳೆ ಈವ್ನಿಂಗ್ ಸ್ನಾಕ್ಸ್ ಆಗತ್ತೆ. ಮತ್ತೆ ಗೋಲಿ ಬಜ್ಜಿ ತಿಂತಿದ್ರೆ ಆ ಫ್ಲೇವರ್ ಫುಲ್ ಆಗಿರುತ್ತೆ ಗೋಲಿ ಬಜ್ಜಿ. ನೀವೆಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ರೆಸಿಪೀಸ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಲೋ ಗೈಸ್, ಈಗ ಗೋಲಿ ಬಜ್ಜಿ ಮಾಡೋಣ. ಗೋಲಿ ಬಜ್ಜಿ ಮಾಡಕ್ಕೆ ಒಂದು ಗ್ಲಾಸ್ ಬೌಲ್ ತಗೊಳ್ಳಿ. ಈಗ ನಾನು ಕರ್ಡ್ ತಗೋತಾ ಇದ್ದೀನಿ. ನಾನು ಹಟ್ಸನ್ ಕರ್ಡ್ ತಗೊಳ್ತಾ ಇದ್ದೀನಿ. ನೀವು ಯಾವ್ದಾದ್ರು ಕರ್ಡ್ ತಗೋಬಹುದು. ಈಗ ಮೊಸರು ಹಾಕೊಳ್ಳೋಣ ಫಸ್ಟ್. ಈಗ ಒಂದು ಪಿಂಚ್ ಆಫ್ ಸೋಡಾ, ನೆಕ್ಸ್ಟ್ ಈಗ ಒಂದು ಸಾಲ್ಟ್ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಾಲ್ಟ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಸಾಲ್ಟ್. ಆಮೇಲೆ ಒಂದು ಸ್ವಲ್ಪ ಶುಗರ್ ಹಾಕೊಳ್ಳೋಣ ಸ್ವೀಟ್ನೆಸ್ಸಿಗೆ. ಈಗ ನೋಡಿ, ಕಟ್ ಮಾಡ್ಕೊಂಡಿರೋ ಶುಂಠಿ, ತೆಂಗಿನಕಾಯಿ ಮತ್ತೆ ಸಣ್ಣದಾಗಿ ಚಾಪ್ ಮಾಡಿರೋ ಕರ್ಬೇವಿನ ಸೊಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಹಾಕೋಣ. ಈಗ ನೋಡಿ ಎಲ್ಲ ಹಾಕೊಂಡಾಯ್ತಲ್ಲ. ಈಗ ಲಾಸ್ಟಿಗೆ ಓಲ್ಡ್ ಫಾರ್ಮ್ ಎವ್ರಿಡೇ ಎಸೆನ್ಷಿಯಲ್ ಇಂದ ನಾನು ಮೈದಾ ತಗೊಂಡಿದ್ದೀನಿ. ಈಗ ನೋಡಿ, ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಸರ್ಕ್ಯುಲರ್ ಮೋಷನ್ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಬರ್ಬೇಕು. ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಎಲ್ಲ ಸ್ಪೈಸಸ್ಸು ಇದಾಗತ್ತೆ. ಈಗ ನೋಡಿ, ಫೈನಾಗಿ ಚಾಪ್ ಆಗಿರೋ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಖಾರಕ್ಕೆ ಚೆನ್ನಾಗಿರತ್ತೆ. ಈಗ ಇದು ಫರ್ಮೆಂಟ್ ಆಗಕ್ಕೆ ಒಂದು ಟೂ ಅವರ್ಸ್ ಬಿಡೋಣ. 2 to 3 ಅವರ್ಸ್ ಓಕೆ, ಬಿಡ್ಬೋದು. ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಅವಾಗ ಬೋಂಡ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಅದರೊಳಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅವಾಗ ನಾವು ಒಂದೊಂದೇ ಗೋಲಿ ಬಜ್ಜಿಗಳನ್ನ ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ತಾ ಇದೆ. ಇದು ಗೋಲಿ ಬಜ್ಜಿ ಹಾಕೋಣ. ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕಿ ನೋಡಿ. ಬೇಯ್ತಾ ಇದೆ ನೋಡಿ. ನೋಡಿ, ಒಂದೊಂದೇ ಗೋಲಿ ಬಜ್ಜಿನ ಬಿಡ್ತಾ ಇದ್ದೀನಿ. ಈಗ ನೋಡಿ, ಗೋಲಿ ಬಜ್ಜಿಗಳು ನೀಟಾಗಿ ಫ್ರೈ ಆಗ್ತಾ ಇದೆ. ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡೇ ಗೋಲಿ ಬಜ್ಜಿನ ಫ್ರೈ ಮಾಡ್ಕೊಳ್ಳಿ.
ಈಗ ನೋಡಿ ಫ್ರೈ ಆಗಿದ್ದು ನೋಡಿಕೊಂಡು ನೀಟಾಗಿ ಟರ್ನ್ ಮಾಡಿ, ಇನ್ನೊಂದೇ ಗೋಲಿ ಬಜ್ಜಿನ ಟರ್ನ್ ಮಾಡಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ, ಇಲ್ಲ ಅಂದ್ರೆ ಬೇಯಲ್ಲ ಅದು ಗೋಲಿ ಬಜ್ಜಿ. ಹಲೋ ಆಡಿಯನ್ಸ್, ನಿಮಗೆ ಎಲ್ಲ ಯಾವ್ಯಾವ ರೆಸಿಪೀಸ್ ಬೇಕು ಎಲ್ಲ ಕಮೆಂಟ್ ಮಾಡಿ, ನಾನೆಲ್ಲ ಮಾಡ್ತೀನಿ, ಎಲ್ಲ ವಿಡಿಯೋ ಮಾಡಾಕ್ತೀನಿ. ನೋಡಿ ಗೋಲಿ ಬಜ್ಜಿಗಳನ್ನು ಕರ್ದಾಗಿದೆ. ನೋಡಿ ಗೋಲಿ ಬಜ್ಜಿ ರೆಡಿ ಟು ಈಟ್. ನೋಡಿ ಗೋಲಿ ಬಜ್ಜಿ ರೆಡಿ ಆಗಿದೆ. ಸೊ ಈಗ ಸರ್ವ್ ಮಾಡ್ಬೋದು, ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಟ್ರೈ ಮಾಡಿ ಫ್ರೆಂಡ್ಸ್.